ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಊರ್ಗೀತಿ ಅವ್ರ ತಮ್ಮನ ಪಾಪದು ತೊಟ್ಲು ಶಾಸ್ತ್ರದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಅವ್ರ ತವ್ರ ಮನೆಯಿಂದ ತಂದಿರೋವಂಥ ಐಟಮ್ಸ್ಗಳು. ಅಂದರೆ ಅವ್ರ ಕೈಲಾದಷ್ಟು ಅವ್ರು ತೊಗೊಂಬರ್ತಾರೆ. ಬೆಳ್ಳಿ ಐಟಮ್ಸ್ ಇರ್ಬೋದು, ಚಿನ್ನದಿರ್ಬೋದು. ಬಟ್ ಶಾಸ್ತ್ರ ಸಂಪ್ರದಾಯ ಅನ್ನೋದು ಹೀಗೆ ಇರುತ್ತೆ ಸೇಮು. ಕೆಲವೊಬ್ಬರು ಮನೆಯಲ್ಲಿ ಮಾಡ್ತಾರೆ, ಇನ್ನು ಕೆಲವರು ದೇವಸ್ಥಾನ ಮತ್ತು ಛತ್ರಗಳಲ್ಲೂ ಕೂಡ ಮಾಡೋರು ಇರ್ತಾರೆ. ಇವರು ರಾಘವೇಂದ್ರ ಮಠದಲ್ಲಿ ಮಾಡಿದರು. ಕುವೆಂಪು ನಗರದಲ್ಲಿ ನವಿಲು ರಸ್ತೆನಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠ ಇದು. ಇಲ್ಲೇ ಒಂದ್ಸಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಅವ್ರು ಮಾಡಿಸಿದ್ರು. ಅಂದರೆ ಇಷ್ಟು ಬಾಡಿಗೆ ಅಂತ ಏನೋ ತೊಗೋತಾರಂತೆ. ಊಟದ ವ್ಯವಸ್ಥೆ ಕೂಡ ಮಾಡ್ಕೋಬೋದು, ಅಂದರೆ ಹೊರಗಡೆಯಿಂದ ಹೇಳ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿದೆ ಮಾತ್ರ, ನೀಟ್ ಆ್ಯಂಡ್ ಕ್ಲೀನಾಗೂ ಕೂಡ ಇದೆ. ಸೊ ನೋಡಿ, ಇವರೇ ಪೇರೆಂಟ್ಸ್, ಆ ಪಾಪು ಪೇರೆಂಟ್ಸು. ಸೊ ನಾಮಕರಣ ಮತ್ತು ತೊಟ್ಲು ಶಾಸ್ತ್ರ ಎರಡೂ ಕೂಡ ಒಂದೇ ಸಲ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಇಟ್ಕೊಂಡಿದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾನು ಕೂಡ ಇಲ್ಲಿಗೆ ಸುಮಾರು ಒಂದು 10:30ಗೆ ಬಂದೆ. ಅಂದರೆ ನಾನು ಹಾಸ್ಪಿಟ್ಲಿಗೆ ರಿಪೋರ್ಟ್ ಇಸ್ಕೊಳ್ಳೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ಜಸ್ಟ್ ಒಂದು ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಜ್ಯುವೆಲ್ಸ್ ಎಲ್ಲ ಒಬ್ಬಳೇ ಹೋಗ್ಬೇಕಾದ್ರೆ ನನಗೆ ಯಾವುದೇ ಕಾರಣಕ್ಕೂ ನಂಗೆ ಇಷ್ಟ ಆಗಲ್ಲ ಹಾಕ್ಕೊಳ್ಳೋದಕ್ಕೆ. ಯಾಕಂದರೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಇರೋದ್ರಿಂದ ಅಷ್ಟೊಂದು ಸೇಫ್ಟಿನೂ ಇರೋಲ್ಲ. ನಾನು ನಂದು ಅಂತ ಇಲ್ಲ, ಒಬ್ಬರೇ ಓಡಾಡೋವಂಥ ಹೆಣ್ಮಕ್ಳಿಗೆ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಫ್ಯಾಮಿಲಿ ಜೊತೆನಲ್ಲಿ ಹೋದರೆ, ಯಾರ ಜೊತೆನಲ್ಲಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಹಸ್ಬೆಂಡು ಈ ಥರ ಹೋದರೆ ಮಾತ್ರ ನೀವು ಜ್ಯುವೆಲ್ಸ್ನ ವೇರ್ ಮಾಡಿ. ಯಾಕಂದರೆ ಇವತ್ತಿನ ರೇಟಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನೀವು ಸಿಂಪಲ್ಲಾಗಿ ಸುಮ್ಮನೆ ಹೋದ್ರೇ ಸಾಕು. ಯಾಕಂದರೆ ನಿಮ್ಮ ಹತ್ರ ಇದೆ ಅಂತ ಊರವ್ರಿಗೆಲ್ಲ ಗೊತ್ತಾಗಬೇಕು ಅಂತ ಏನೂ ಇಲ್ಲ. ನನಗೆ ಯಾರೋ ಹೇಳಿದರು, ಸೊ ಕರಿಮಣಿ ಹಾಕೋ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಹೇಳ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನಾನಿಲ್ಲಿ ಫಂಕ್ಷನಿಗೆ ಬಂದು ಫಂಕ್ಷನಿಂದ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ರಿಪೋರ್ಟ್ ಇಸ್ಕೊಳ್ಳೋದಕ್ಕೆ. ಮತ್ತು ಅಲ್ಲಿಂದ ಏನಾದ್ರು ನನ್ನ ಹಸ್ಬೆಂಡ್ ಪಿಕಪ್ ಮಾಡಲಿಲ್ಲ ಅಂತಂದರೆ ಅಪೋಲೋ ಹಾಸ್ಪಿಟ್ಲಿಂದ ಆ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ. ಸೊ ಇದೆಲ್ಲನೂ ಯೋಚನೆ ಮಾಡಿನೇ ನಾನು ಮನೆಯಿಂದ ಯಾವ ಸಿಚುವೇಶನ್ಗೆ ಹೆಂಗೆ ರೆಡಿಯಾಗಿ ಹೋಗಬೇಕು, ಸೊ ಹಾಗೆ ರೆಡಿಯಾಗಿ ಹೋಗ್ತೀನಿ. ಇನ್ನು ವಿಡಿಯೋನ ಸ್ವಲ್ಪ ಡೈರೆಕ್ಟ್ ವಾಯ್ಸೇ ಹಾಕಿದ್ದೀನಿ, ಏನು ಮಾತಾಡೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಹೀಗೆ ನೋಡಿ, ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ. ಸೊ ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ತಲೆನಲ್ಲೂ ಕೂಡ ಐಡಿಯಾಸ್ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಿಂದ ನನಗಂತೂ ಒಳ್ಳೆಯದೇ ಆಗಿದೆ. ಎಲ್ಲ ಫಾಲೋವರ್ಸ್ಗೂ ಎಲ್ಲ ವ್ಯೂವರ್ಸ್ಗೂ ಹಾರ್ಟ್ಫುಲಿ ಥ್ಯಾಂಕ್ ಯು. ಇಲ್ಲಿ ನೋಡಿ ಸೈಡ್ ಆ್ಯಂಗಲು. ಯಾರು ಇವನ್ನ ಕ್ಯಾಮ್ರಾ ಹಂಗಿರೋದು. ಸೈಡ್ ಬಿಡ ಬ್ಲೂ ಬಸ್ ನಾನೀಗ ಅದೇ ಆ ಕಡೆ ಕುಣಸೆ ಬಿಟ್ರು. ಇಟ್ಕೊಳ್ಳಿ ಏನೋ ಲೈಟ್ ಮುಂದೆ ಇಡಪ್ಪ. ನೀವು ಹೇಳ್ಬೇಕು ಲಕ್ಷ್ಮೀ ಕೊಡ್ರಿ. ಆಯ್ತು, ತೊಟ್ಲನ್ನ ಕುಳಿತರೆ ಅಡಿನಾ ಹಾಕಿ 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 ಹಾಕಿ
ಹಾಲು ಹಾಕಲ್ವಾ? ಹಾಂ ನೋಡಿ ನೋಡಿ ಅವನೇ ಫ್ರೀ ಆಗೋಣ. ನೋಡಿ ನೋಡಿ ಮಾಡಮ್ಮ ಸಾಂಗ್ ಹೇಳಿ ಹೇಗೆ ಹಾಡು ಹೇಳಿ ಹಾಡು ಹೇಳಿ ಇಲ್ಲಿ ನೋಡಿ ಹೇಗೆ ಹಾಂ ಕಲೆಕ್ಷನ್ ಎಲ್ಲ ನೀವೇ ತಗೊಂಡು ನಾವೇ ತೆಗಿಯಪ್ಪ ಈಸ್ಕೊಳ್ಳಿ ಈಸ್ಕೊಳ್ಳಿ ಜಮ್ಮಿಲ್ಲ ಅದಕ್ಕೆ ಬಂತು 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 ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ ಇನ್ನೆರಡು ಸಲ ಹಾಕೋದ್ರೆ ನಾವು ಪಡಿತೇವೆ ಹಾಗೆ ಇಲ್ಲಿ ಎಲ್ಲ ಇಲ್ಲಿ ನೋಡಿ ಲಕ್ಷ್ಮಿ ಅದ್ಕೆ ಇಲ್ಲಿ ನೋಡಿ ಲಕ್ಷ್ಮಿ ಅದ್ಕೆ ಲಕ್ಷ್ಮಿ ಅದ್ಕೆ ಇಲ್ಲಿ ನೋಡಿ ಮಮ್ಮಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸುರೋಜಿನ ಎಲ್ಲ ಇಲ್ಲಿ ನೋಡಿ ಹೇಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ವೇಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಓಯ್ ಕಣ್ಣು ಇಲ್ಲಿ ನೋಡಿ ಇಲ್ಲಿ ನೋಡಿ ದರ್ಶನ್ ಹಿಂದೆ ಬರ